ಹಲೋ. ಹಲೋ, ಹಾಂ ಹೇಳಿ. ವಿನಾಯಕ್ ದೊಡ್ಡಮನೆ ಅವರಾ? ಹೌದು ಹೇಳಿ. ನಮಸ್ಕಾರ, ನನ್ನ ಹೆಸರು ಬಳೆಗಾರ ಅಂತ ನಿಮ್ಮ ವಾಣಿಯಿಂದ ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ. ಒಂದು ಸೆಕೆಂಡು, ನಿಮ್ಮ ಭಾಗದ ಒಬ್ರು ಗ್ರಾಹಕರು ಲೈನಲ್ಲಿದ್ದಾರೆ. ಹಾಂ ಹೇಳಿ. ಒಂದೇ ಒಂದು ಸೆಕೆಂಡು. ಮಂತೇಶ್ ಸರ್ ಮಾತಾಡಿ, ವಿನಾಯಕ್ ಅವ್ರ ಲೈನಲ್ಲಿದ್ರೆ. ಹಲೋ. ಹಾಂ ಹೇಳಿ ಸರ್. ಹಾಂ ಸರ್, ನೀವು ಆ ದಿನ ನೀವು ನಮ್ದು ಲೈನ್ ಫಾಲ್ಟ್ ಇತ್ತು, ಒಂದು ಕಾಲ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ವಿನಾಯಕ್ ಅವರೇ. ಎಲ್ಲಿ ಹೇಳಿ? ನಮ್ದು ಎರೆಗುತ್ತಿ ಆಗ್ತದೆ, ನಿಜ ಇಲ್ಲಿ ಎರೆಗುತ್ತಿಲಿ. ಇರಗುತ್ತೆ ಎಲ್ಲಿ ಹೇಳಿ? ಎರೆಗುತ್ತಿಲಿ ನೀವು ಮೊಬೈಲ್ ಆ ದಿನ ಸ್ವಿಚ್ ಆಫ್ ಮಾಡಿದ್ದೀರಾ, ನಮ್ದು ಪವರ್ ಇಶ್ಯೂ ಇತ್ತು, ಮೊಬೈಲ್ ಬರೀ ಸ್ವಿಚ್ ಆಫ್ ಮಾಡ್ತೀರಾ. ನೀವು ಏನಾದ್ರು ಮಳೆ ಬಿದ್ದರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀರಾ, ಯಾಕೆ ಸರ್? ಮಳೆ ಬಿದ್ದರೆ? ಮಳೆ ಬಿದ್ದಾಗ ಅವಾಗ ದಿನ ನೈಟು ಒಂದು 7:30 ಒಂದು 6:00ಗೆ ನೈಟ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೀರಿ. ಯಾವಾರ ಹೇಳಿ? ಯಾವಾರ ಹೇಳಿ? ಇದೇ ಸಿಮ್ ನಿಮ್ದು ಗೌರ್ಮೆಂಟ್ ಸಿಮ್ ಅಲ್ಲ ಸರ್ ಇದು? ಹೌದ್ರಿ, ಯಾವಾರ ಹೇಳಿ? ನಮ್ದು ಈಗ ಒಂದು ಇಯರ್ ಆಯ್ತು, ನೀವು ಬರೀ ಮೊಬೈಲ್ ಏನಾದ್ರು ಲೈನ್ ಫಾಲ್ಟ್ ಆದ್ರೆ ಮಳೆ ಬಿದ್ರೆ ಬರೀ ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀರಿ, ಯಾಕೆ ಸರ್ ಅದು? ಲೈನ್ ಫಾಲ್ಟ್ ಆದ್ರೆ ಕರೆಂಟ್ ಇರುದಿಲ್ಲ, ಸ್ವಿಚ್ ಆಫ್ ಆಗುತ್ತೆ ಮೊಬೈಲ್. ಅದೇ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡ್ತಾರೆ? ಗೌರ್ಮೆಂಟ್ ಸಿಮ್ ತಮ್ಮ ನಿಮ್ದು, ಸ್ವಿಚ್ ಆಫ್ ಮಾಡುವಾಗಿಲ್ಲ. ಅಲ್ಲ, ಸ್ವಿಚ್ ಆಫ್ ಚಾರ್ಜ್ ಎಲ್ಲಿಂದ ಹಾಕ್ಬೇಕು? ಚಾರ್ಜ್ ಅಲ್ಲಿ ಫೋನ್ ಎಲ್ಲ ಹಾಕ್ಬೋದಲ್ಲ ಸರ್ ನೀವು? ಎಲ್ಲಿದೆ ಫೋರಮ್? ಗೋಕರ್ಣ ಶಿಕ್ಷಣ ನಾವಿರೋದು ಕ್ಯಾಂಪಲ್ಲಿ. ನಮ್ಮ ಸೆಕ್ಷನ್ ಆಫೀಸರ್ ಬರ್ತಾರೆ, ಇವರಲ್ಲ ಯಾರು ಗೌಡ ಅವರು, ಯಾರವರು? ಗೋಪಿನಾಥ್ ರೆಡ್ಡಿ. ಹಾಂ ರೆಡ್ಡಿ ಅವರ? ಇವಾಗ ಬಂದಿರೋ ಹೊಸದಾಗಿಂದ ಬಂದಿರೋ ಗೌಡ ಇದ್ರು ಅವಾಗ? ಇಲ್ಲ, 1 ವರ್ಷ ಆಯ್ತು ಬಂದು ಗೋಪಿನಾಥ್ ರೆಡ್ಡಿ ಅಂತ ಹೇಳಿ. ಹೌದು ಹೌದು, ಅವರು ಮೊಬೈಲ್ ಸ್ವಿಚ್ ಆಫ್, ಅವರು ಕಾಲ್ ರೆಸ್ಪಾನ್ಸ್ ಮಾಡ್ತಿಲ್ಲ ನಮ್ದು. ಓಕೆ, ಏನಾಗಿದೆ ಪ್ರಾಬ್ಲಮ್? ಏನಾಗಿದೆ ಹೇಳಿ? ನಮ್ಮ ಪ್ರಾಬ್ಲಮ್ ಅಂದ್ರೆ ನಿಮ್ದು ಮೊಬೈಲ್ ಇಲ್ಲ ಸರ್, ಏನಾದ್ರು ಇಶ್ಯೂ ಆದ್ರೆ ನಿಮ್ದು ಇದಾಗ್ತದೆ. ಏನು ಮಾಡಿ, ಇವರು MD ಆದ್ರೂ ಮೇಲ್ ಹಾಕಿದ್ದೀನಿ, ಎಲ್ಲರಿಗೂ ಮೇಲ್ ಹಾಕಿದ್ದೀನಿ. ಅಲ್ಲಲ್ಲ, ಪ್ರಾಬ್ಲಮ್ ಏನಾಗಿದೆ ಅಂತ ಕೇಳಿದೆ ನಿಮಗೆ. ಕೋವರ್ ಏನಿಲ್ಲ, ನೀವು ಲೈನ್ ಮೇಲೆ ಕಾಲ್ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಸರ್, ನೀವು ಅದೇ ಸರಿ ಡ್ಯೂಟಿ ಮಾಡಿದ್ರೆ ಹಾಕಿದ್ದೀನಿ ನಾನು. ಮತ್ತೇನಿಲ್ಲ, ನಾ ಹೇಳ್ತಂತ ಈಗ ನಮ್ದು ಶುಕ್ರವಾರ ರಜೆ ಇರುತ್ತೆ. ಶುಕ್ರವಾರ ಒಂದು ವಾರದಲ್ಲಿ ಒಂದು ದಿನ ರಜೆ ಇರ್ತದೆ. ಹಾ, ಕರೆಂಟ್ ಇದ್ದಾಗ ಆಟೋಮೆಟಿಕ್ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ನೀವ್ ಹೇಳೋದಲ್ಲ, ಎಲ್ಲ ನಮ್ದು ಇರೋದೇ ಕ್ಯಾಂಪು. ಕ್ಯಾಂಪ್ ಅಂದ್ರೆ ಗ್ಯಾಂಗ್ ಮ್ಯಾನ್ ಇರ್ತಾರಲ್ಲ, ಗ್ಯಾಂಗ್ ಅನ್ನು ಒಬ್ಬರಲ್ಲ, ಗ್ಯಾಂಗ್ ಮ್ಯಾನ್ ಇರ್ತಾರಲ್ಲ ಸರ್. ಗ್ಯಾಂಗ್ ಮ್ಯಾನ್ ಇಲ್ಲ ನಮಗೆ. ಇರಿ ಮಂತೇಶ್ವರ, ಒಂದು ನಿಮಿಷ. ನಾವಿರೋದೊಬ್ರೆ. ವಿನಯ್ ಪವರ್ ಮ್ಯಾನ್ ಅಲ್ವಾ ನೀವು? ಹೌದು ಸರ್, ಮೆಕ್ಯಾನಿಕ್ ಗ್ರೇಡ್ 2 ಸರ್. ಮೆಕ್ಯಾನಿಕ್ ಗ್ರೇಡ್ 2ನಾ? ಯಾವ ಬ್ಯಾಚು? ಹಾ ಸರ್, ನಮ್ಗೆ ಯಾರು ಇಲ್ಲ ಸರ್, ಯಾಕಂದ್ರೆ 5-6 ವರ್ಷ ಸರ್ ನಾವು ಒಬ್ಬರೇ ಸರ್. ಈಗ ನೋಡಿ ಇವತ್ತು. ಒಂದ್ ನಿಮಿಷ ವಿನಯ್, ಒಂದ್ ನಿಮಿಷ. ಇವಾಗ ನಿಮ್ಮ ಭಾಗದಲ್ಲಿ ಬೆಟ್ಟ ಗುಡ್ಡಗಳು ಇರೋದ್ರಿಂದ ಮತ್ತು ಮಳೆ ಜಾಸ್ತಿ ಇರೋದ್ರಿಂದ ನಿಮ್ದೇ ಆದ ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. ಖಂಡಿತ ಅದನ್ನ ಅಲ್ಲಗಳಿಯಕ್ಕೆ ಯಾರ ಕೈಯಿಂದಲೂ ಆಗಲ್ಲ ಅಲ್ವಾ? ಇವಾಗ ಬೆಟ್ಟಗಾಡುಗಳಲ್ಲಿ ಕೆಲಸ ಮಾಡುವಂತ ಪವರ್ ಮ್ಯಾನ್ಗಳು ಕಷ್ಟ ಪವರ್ ಮ್ಯಾನ್ ಗೊತ್ತಿರುತ್ತೆ. ಅಂದ್ರೆ ಸರ್ ನಮ್ದು ಏನಾಗಿದೆ ಗೊತ್ತಾ ಸರ್, ನಾ ಆಕ್ಚುಲಿ ರಿಯಲೈಸ್ ಆಗ್ತೀನಿ. ನಮ್ದು ಸಾಧಾರಣ 9 ಕಿಲೋಮೀಟರ್ ಗಜನಿ ಲೈನ್ ಇದೆ ಸರ್, ನೀರಲ್ಲಿದೆ ಲೈನು. ಹಾ ಸರ್, ಮಾದನಗೇರಿ ಟು ಉರ್ದು ಬೆಟ್ಟಗಳ ಮಠ ಸರ್, ಮೊಟ್ಟೆಕೋಣ ಮಠ ಸರ್. ಓಕೆ. ಹಾ ಸರ್, ಪೂರಾ ನೀರಲ್ಲಿದೆ ಸರ್. ಅವಾಗಿನ ಕಾಲ 1990ರಲ್ಲಿ ಈ ಕೊಂಕಣ ರೈಲ್ವೆ ಆದಾಗ ಸರ್, ಆ ಕಡೆಯಿಂದ ಲೈನ್ ತಗೊಂಬಂದ್ರಿ ಸರ್. ನಾವು ಹೊಸ ಬರ್ಬಿಡಿ ಸರ್, ನಾವು ಬಂದು 12 ವರ್ಷ ಸರ್ ಸರ್ವಿಸ್ ಒಂದೇ ಕ್ಯಾಂಪಲ್ಲಿ. ಸರ್ 9 ಕಿಲೋಮೀಟರ್ ಲೈನ್ ನಮ್ದು ಬರೀ ನೀರಲ್ಲೇ ಇದೆ ಸರ್. ರಾತ್ರಿ ನೈಟ್ ಫಾಲ್ಟ್ ಮಾಡಿದ್ರೆ ಹೋಗಕ್ಕೆ ಹೆಂಗಾಗುತ್ತೆ ಸರ್? ನಾವೇನ್ ಮಾಡ್ತೀವಿ ಸರ್, ಅಲ್ಲಿಂದ ಇಲ್ಲಿಂದ ಅರ್ಧಂಬರ್ಧ ಲೋಡ್ ಶೇರ್ ಮಾಡಿ ಕೊಡ್ತೀವಿ ಸರ್. ಆದ್ರೆ ಕನ್ಫ್ಯೂಸ್ ಅಂತೂ ಮಾಡಲ್ಲ ಸರ್, ಬಂದೇ ಮಾಡಿಡುದಿಲ್ಲ ಸರ್ ಲೈನ್. ಆ ಕಡೆ ಈ ಕಡೆಯಿಂದ ರಿಸ್ಟೋರ್ ಮಾಡಿ ಕೊಡ್ತೀವಿ ಸರ್. ಈಗ ನೆಕ್ಸ್ಟ್ ಟೈಮ್ ಪ್ರಾಬ್ಲಮ್ ಆಗಲ್ಲ ಸರ್, ಯಾಕಂದ್ರೆ ನೆಕ್ಸ್ಟ್ ಮಿರ್ಜಾನ್ ಒಂದು 33 ಸ್ಟೇಷನ್ ಆಗ್ತಾ ಇದೆಯಾ, ಆ ಕಡೆಯಿಂದ ನಮ್ಗೆ ಒಂದು ಸೋರ್ಸ್ ಸಿಗುತ್ತೆ ಸರ್. ಈ ಕಡೆ ಅಂಕೋಲ ಸೋರ್ಸ್ ನಮಗೆ ಲೋಡ್ ತಗೊಳ್ಳೋದಿಲ್ಲ ಸರ್, ಯಾಕಂದ್ರೆ ಸರ್ ಅವ್ರದ್ದು ಬಾಳೆಗುಳಿ ಗ್ರಿಡ್ ಇಂದ ಬರ್ಬೇಕು ಸರ್ ಸಪ್ಲೈ. 11 KV ಸರ್ ಅವ್ರದ್ದು. ಹಿಂಗಾಗಿದೆ ಸರ್ ವಿನಯ್ ಅವರೇ, ನಿಮ್ ಕಷ್ಟ ನನಗ್ ಗೊತ್ತು. ಈ ಫೋನ್ ಕಾಲ್ ಅಲ್ಲಿರೋ ಗ್ರಾಹಕರಿಗೆ ಏನು ವಾಸ್ತವತೆ ಗೊತ್ತಿರಲ್ಲ, ಆಯ್ತಾ? ಇವಾಗ ನಿಮ್ಮ ಈ ಮಳೆಗಾಲದಲ್ಲಿ ಸರ್, ಮಾಂತೇಶ್ ಸರ್, ದಯವಿಟ್ಟು ನಿಮ್ಮ ಗಮನಕ್ಕೂ ತರ್ತಾ ಇದ್ದೀನಿ. ಸಿಟಿಲಿರೋ ಲೈನ್ ಮ್ಯಾನ್ಗೆ ಒಂದು ರೀತಿಯಾದ ಅನುಕೂಲಗಳಿರ್ತವೆ ಸರ್. ಅವ್ರಿಗೊಂದು ವ್ಯಾನ್ ಇರುತ್ತೆ, 3-4 ಜನ ಕನಿಷ್ಠ ಒಬ್ಬರಾದ್ರೂ ಜೊತೆಲಿ ಇರ್ತಾರೆ ಸರ್. ಈ ಕ್ಯಾಂಪಲ್ಲಿ ಕೆಲಸ ಮಾಡೋದು, ಸ್ಪೆಷಲಿ ನಿಮ್ಮ ಒಂದು ಮೆಸ್ಕಾಂ ಭಾಗದಲ್ಲಿ ಕೆಲಸ ಮಾಡುವಂತಹ ಎಲ್ಲಾ ಪವರ್ ಮ್ಯಾನ್ಗಳಿಗೂ 90% ಬೆಟ್ಟ ಕಾಡುಗಳೇ ಬರುತ್ತೆ ಸರ್. ಅವ್ರಿಗೆ ನಾರ್ಮಲ್ ಸಿಟೀಸ್ ಬರೋದು ತುಂಬಾ ಕಮ್ಮಿ, ಬಂದ್ರು ಆ ಸಿಟಿಲೂ ಬೆಟ್ಟ ಕಾಡುಗಳಿದೆ ನಿಮ್ಮಲ್ಲಿ ಅಲ್ವಾ? ಕಷ್ಟ ಇದೆ, ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ. ಇವಾಗ ಏನಾಗ್ತದೆ ಅಂದ್ರೆ, ಆತರದಲ್ಲಿ ಕೆಲಸ ಮಾಡಿ ಎಲ್ಲೋ ಒಂದು ಕಡೆ ಕೆಲಸ ಮಾಡುವಾಗ ಈ ಪವರ್ ಮ್ಯಾನ್ಗಳು ತಮ್ಮ ಜೀವಗಳನ್ನ ಕಳ್ಕೊಂತ ಇದ್ದಾರೆ. ತಮ್ಮ ಗಮನದಲ್ಲಿ ಇರ್ಬೋದು ಇದು. ಅವರು ನಮ್ಮಂಗೆ ಮನುಷ್ಯರು, ನಮ್ಮಂಗೆ ಅಣ್ಣ ತಮ್ಮಂದ್ರು, ಅವ್ರಿಗೂ ಕಷ್ಟ ಇದೆ ಸರ್. ಹೌದು, ಖಂಡಿತವಾಗ್ಲೂ ನೀವು ಒಬ್ಬ ಗ್ರಾಹಕರಾಗಿ ನೀವು ಕೇಳುವ ಪ್ರಶ್ನೆ ಅಕ್ಷರ ಸಹ ಸತ್ಯ.
100ಕ್ಕೆ 100 ಜಿನ್ಯೂನ್ ಇದೆ ನಿಮ್ಮ ಪ್ರಶ್ನೆ, ತಪ್ಪಿಲ್ಲ. ಯಾಕಂದ್ರೆ ನೀವು ದುಡ್ಡು ಕಟ್ತೀರಾ, ನೀವು ಕ್ವಾಲಿಟಿ ಕರೆಂಟ್ ಕೇಳ್ತೀರಾ, ಅದರಲ್ಲಿ ಯಾವುದೇ ರೀತಿಯಾದ ಅಲ್ಲಗಳೆಯುವಂಥದ್ದಿಲ್ಲ. ಆದರೆ ಏನಾಗಿದೆ ಸರ್, ಸದ್ಯಕ್ಕೆ ಇವ್ರುಗಳಲ್ಲಿ ಮ್ಯಾನ್ ಪವರ್ ಸಪ್ಲೈ ಕಮ್ಮಿ ಇದೆ. ಅಂದ್ರೆ ಒಂದು ಕ್ಯಾಂಪ್ಗೆ ಒಬ್ರೆ, ಒಂದು ಕ್ಯಾಂಪಲ್ಲಿ ಕನಿಷ್ಠ 10ರಿಂದ 12 ಹಳ್ಳಿಗಳನ್ನು ನೋಡ್ಬೇಕು ಒಂದು ಪಂಚಾಯತಿಯಿಂದ. ಹಂಗಾಗಿ ಇವ್ರಿಗೂ ಕಷ್ಟ ಇದೆ ಸರ್. ದಯವಿಟ್ಟು ತಾವುಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಖಂಡಿತ ನಿಮ್ಗೇನು ಕರೆಂಟ್ ಹೋಗೋದು ಹೊಸ್ತೇನಲ್ಲ, ಕರೆಕ್ಟಾ? ನಿಮಗೆ ಅದು ಕಾಮನ್ ಅದು. ತಿಂಗಳಲ್ಲಿ 15 ದಿನ ಕರೆಂಟೇ ಇರಲ್ವೇನಪ್ಪ ಹೆಚ್ಚು ಕಡಿಮೆ ಮಳೆಗಾಲದಲ್ಲಿ ನಿಮ್ಗೆ, ಅಲ್ವಾ? ನಿಮಗೆ ಕಷ್ಟ ಇದೆ ಸರ್, ಖಂಡಿತವಾಗ್ಲೂ ಒಪ್ತೀನಿ. ಆದ್ರೆ ಪವರ್ ಮ್ಯಾನ್ಗಳ ಕಷ್ಟನೂ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಪಾಪ ಅವ್ರಿಗೂ ಕಷ್ಟ ಇದೆ. ಒಬ್ರೆ ಕಾಡುಗಳಲ್ಲಿ ಮೇಡುಗಳಲ್ಲಿ ಹಾವು ಚೋಳುಗಳು ನೋಡ್ದೆ ಅವರು ಹೋಗಿ ಕಂಬ ಹತ್ಬೇಕು, ಅವರು ನೋಡ್ಬೇಕು. ದಯವಿಟ್ಟು ಅವ್ರ ಕಷ್ಟನೂ ನೀವು ಅರ್ಥ ಮಾಡ್ಕೊಳ್ಳಿ ಸರ್. ಆದಷ್ಟು ವಿನಯ್, ದಯವಿಟ್ಟು ಆದಷ್ಟು ಫೋನ್ ಕಾಲ್ಗಳನ್ನ ಸ್ವಿಚ್ ಆಫ್ ಮಾಡದೆ ಇರ್ರಿ. ಸ್ವಿಚ್ ಆಫ್ ಮಾಡಬೇಡಿ, ರೆಸ್ಪಾಂಡ್ ಮಾಡಿ. ಆಗಲ್ಲ ಸರ್, ಯಾಕಂದ್ರೆ ಡಿಪಾರ್ಟ್ಮೆಂಟ್ ಸಿಮ್ ಇರುತ್ತಲ್ಲ ಸರ್. ಖಂಡಿತ ನಾನೇನ್ ಹೇಳ್ತೀನಿ ಅಂದ್ರೆ, ಕಟ್ಟಾದ್ರೆ ಅದು ಕಟ್ಟಾದ್ರೆ ಗೊತ್ತಾಗುತ್ತಲ್ಲ ಸರ್. ಖಂಡಿತ ಏನಾಗುತ್ತೆ ಅಂದ್ರೆ, ಗೌರ್ಮೆಂಟ್ ಸ್ಕೀಮ್ ಅಡಾಪ್ಷನ್ ಬರ್ತದೆ, ಎಲ್ಲ ಕಾಲ್ ರೆಸ್ಪಾನ್ಸ್ ಮಾಡ್ಬೇಕು. ಇವ್ರು ನಾಳೆ MDR ಮಾಡಿದ್ರು, ನಿಮ್ CO ಮಾಡಿದ್ರು, ಎಲ್ಲ ಕಾಲ್ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಸರ್. ನಾ ಹೇಳ್ತಿರೋದು ಹಾಗೆ. ಖಂಡಿತ ಅಲ್ಲ ಅದಕ್ಕೋಸ್ಕರ ವಿನಯ್ಗೂ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮ ಯಾರು ರೆಡ್ಡಿ ಇದಾರೆ ಅವ್ರಿಗೂ ಹೇಳಿ, ತಪ್ಪು. ಫೋನ್ನ ಸ್ವಿಚ್ ಆಫ್ ಮಾಡೋದು ದೊಡ್ಡ ಮ್ಯಾಟ್ರ್ ಅಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ತೀರಾ, ಬಟ್ ನಾಳೆ ದಿನ ನಿಮಗೆ ಯಾವ್ದಾದ್ರು ಒಂದು ರೆಸ್ಪಾಂಡ್ ಕೊಡಬೇಕು. ಏನಾದ್ರು ಹೆಚ್ಚು ಕಡಿಮೆ ಆಗಿದೆ, ಒಂದು ಲೈನ್ ಕಟ್ಟಾಗಿ ಬಿದ್ದಿದೆ ಅಂತ ಹೇಳೋದಕ್ಕೂ ನಿಮ್ಮ ಫೋನ್ಗಳು ಆನ್ ಅಲ್ಲಿ ಇದ್ರೆ ಬೆಟರ್, ಕರೆಕ್ಟ್ ಅಲ್ವಾ? ಆದಷ್ಟು ರೆಸ್ಪಾಂಡ್ ಮಾಡಿ, ನಿಮ್ಮ ಕಷ್ಟನ ಹೇಳ್ಕೊಳ್ಳಿ. ವಿನಯ್, ನಿಮ್ ಕಷ್ಟನ ಹೇಳಿ, ಸರ್ ನಾನು ಈ ಪರಿಸ್ಥಿತಿಲಿ ಇದ್ದೀನಿ, ದಯವಿಟ್ಟು ಒಂದ್ ಸ್ವಲ್ಪ ಸಮಯ ಕಾಲಾವಕಾಶ ಕೊಡಿ ಅಂತ ಸಮಾಧಾನವಾಗಿ ಹೇಳಿ. ಯಾಕಂದ್ರೆ ನಿಮಗೆ ಆ ಭಾಗದಲ್ಲಿ ಕೆಲಸ ಮಾಡೋರು ನಿಮ್ ಒಬ್ಬರಿಗೆ ಗೊತ್ತು ನಿಮ್ ಕಷ್ಟ ಏನು ಅಂತ, ಬೇರೆ ಯಾರಿಗೂ ಗೊತ್ತಿರಲ್ಲ. ಖಂಡಿತ ನಿಮ್ಗೆ ಕಷ್ಟ ಇದೆ. ಆದಷ್ಟು ಬೇಗ ನಿಮಗೂ ಸಪೋರ್ಟಿಂಗ್ ಪವರ್ ಮ್ಯಾನ್ ಸಿಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆದಷ್ಟು ನಾನು ಮೆಸ್ಕಾಂ MD ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಓಕೆ ಮಾಂತೇಶ್ ಸರ್, ಥ್ಯಾಂಕ್ ಯು ನೀವು ಫೋನ್ ಮಾಡಿದ್ದಕ್ಕೆ, ಆಮೇಲೆ ಇಷ್ಟೊತ್ತವರೆಗೂ ಮಾತಾಡಿದ್ದಕ್ಕೆ. ವಿನಯ್, ನಿಮ್ಗೂ ಥ್ಯಾಂಕ್ ಯು. ಆದಷ್ಟು ಬೇಗ, ಆದಷ್ಟು ಒಂದ್ ಸ್ವಲ್ಪ ನಿಮ್ ಸಮಸ್ಯೆಗಳೆಲ್ಲ ಬಗೆಹರಿಲಿ. ಥ್ಯಾಂಕ್ ಯು ಇಬ್ಬರಿಗೂ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.